ಮಂಗಳೂರಿನ ಕುಲಶೇಖರದ ಕೊಂಗೂರಿನ ಯುವತಿಯೊಬ್ಬರು ಭಾರತೀಯ ನೌಕಾಪಡೆಯಲ್ಲಿ ಸಬ್ ಲೆಫ್ಟಿನೆಂಟ್ ಅಧಿಕಾರಿಯಾಗಿ ಆಯ್ಕೆಯಾಗುವ ಮೂಲಕ ಕರಾವಳಿ ಜಿಲ್ಲೆಯ ಕೀರ್ತಿಯನ್ನ ದೇಶದಾದ್ಯಂತ ಪಸರಿಸಿದ್ದಾರೆ. ಆ ಹೆಮ್ಮೆಯ ಸಾಧಕಿಯ ಕುರಿತಾದ ಒಂದು ವಿಶೇಷ ವರದಿ ಇಲ್ಲಿದೆ. ಛಲ ಮತ್ತು ಕಠಿಣ ಪರಿಶ್ರಮವಿದ್ರೆ ಸಾಧನೆಗೆ ಯಾವುದೂ ಅಡ್ಡಿಯಾಗುವುದಿಲ್ಲ ಎಂಬುದನ್ನು ಮಂಗಳೂರಿನ ಕುಲಶೇಖರದ ಕೊಂಗೂರು ನಿವಾಸಿಯಾದ ನಿಶೆಲ್ ಫ್ಲೋರಾ ಅಲ್ಮೆಡಾ ಸಾಬೀತುಪಡಿಸಿದ್ದಾರೆ. ನವೀನ್ ಅಲ್ಮೇಡಾ ಮತ್ತು ಕ್ರಿಸ್ ಎವರ್ಟ್ ಡಿಸೋಸಾ ದಂಪತಿಯ ಪುತ್ರಿಯಾದ ನಿಶೆಲ್ ಈಗ ಭಾರತೀಯ ನೌಕಾಪಡೆಯಲ್ಲಿ ಸಬ್ ಲೆಫ್ಟಿನೆಂಟ್ ಅಧಿಕಾರಿಯಾಗಿ ನೇಮಕಗೊಂಡು ಮಂಗಳೂರು ನಗರಕ್ಕೆ ಅಭೂತಪೂರ್ವ ಗೌರವ ತಂದುಕೊಟ್ಟಿದ್ದಾರೆ. ನಿಶೆಲ್ ಅವರ ಸಾಧನೆಯ ಪಯಣ ಆರಂಭವಾಗಿದ್ದು ಮಂಗಳೂರಿನ ಕೊಡೆಯಲ್ಬೈಲ್ನ ಸಂತ ಅಲೋಷಿಯಸ್ ಪ್ರೌಢಶಾಲೆಯಿಂದ 2016ರಲ್ಲಿ ವಿದ್ಯಾಭ್ಯಾಸ ಆರಂಭಿಸಿದ ನಿಶೆಲ್ ಶಾಲಾ ದಿನಗಳಲ್ಲಿ ಎನ್ಸಿಸಿ ತರಬೇತಿಯಲ್ಲಿ ಅದ್ಭುತ ಸಾಧನೆಯನ್ನ ಮಾಡಿದ್ರು. ಪ್ರತಿಷ್ಠಿತ ಆರ್ಡಿಸಿ ಕ್ಯಾಂಪ್ ಮೂಲಕ ನವದೆಹಲಿಯ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾಗವಹಿಸಿದ ತಮ್ಮ ಶಾಲೆಯ ಪ್ರಥಮ ವಿದ್ಯಾರ್ಥಿನಿ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ರು. ಕೇವಲ ಓದಷ್ಟೇ ಅಲ್ಲದೆ ನಾಯಕತ್ವ, ನೃತ್ಯ, ಸಂಗೀತ, ಚಿತ್ರಕಲೆ, ಕ್ರೀಡೆ, ಕರಾಟೆ ಹಾಗೂ ಕಾರ್ಯಕ್ರಮ ನಿರೂಪಣೆ ಸೇರಿದಂತೆ ಬಹುಮುಖ ಪ್ರತಿಭೆಯಾಗಿ ನಿಶೆಲ್ ಮಿಂಚಿದ್ರು. ಮುಂದೆ ಏರೋನಾಟಿಕಲ್ ಎಂಜಿನಿಯರಿಂಗ್ ಪದವಿಯನ್ನ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ನಿಶೆಲ್ ಕಠಿಣವಾದ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಪ್ರಕ್ರಿಯೆಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ರು. ಆ ಮೂಲಕ ಭಾರತೀಯ ನೌಕಾಪಡೆಯ ಸಬ್ ಲೆಫ್ಟಿನೆಂಟ್ ಅಧಿಕಾರಿಯಾಗಿ ದೇಶ ಸೇವೆಗೆ ಸಜ್ಜಾಗಿದ್ದಾರೆ. ಇವರ ಶಿಸ್ತು ಮತ್ತು ಸಮರ್ಪಣಾ ಮನೋಭಾವ ಇಂದಿನ ಯುವಜನತೆಗೆ ದೊಡ್ಡ ಪ್ರೇರಣೆಯಾಗಿದೆ. ಈ ಐತಿಹಾಸಿಕ ಸಾಧನೆಯನ್ನ ಸಂಭ್ರಮಿಸಲು ಕೊಂಗೂರು ನಿವಾಸಿಗಳು ಹಾಗೂ ವಾರ್ಡ್ ಸದಸ್ಯರು ಸೇರಿ ಭವ್ಯ ಸ್ವಾಗತ ಕಾರ್ಯಕ್ರಮವನ್ನ ಆಯೋಜಿಸಿದ್ರು. ಊರಿಗೆ ಆಗಮಿಸಿದ ಹೆಮ್ಮೆಯ ಪುತ್ರಿಯನ್ನ ತೆರೆದ ವಾಹನದಲ್ಲಿ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ಬಳಿಕ ಅವರ ನಿವಾಸದಲ್ಲಿ ಅಭಿನಂದನಾ ಕಾರ್ಯಕ್ರಮ ನಡೆಸಿ ಸಾರ್ವಜನಿಕವಾಗಿ ಗೌರವಿಸಲಾಯಿತು. ಕೆಲವೇ ತಿಂಗಳುಗಳ ಹಿಂದೆ ಮುಂಬೈ ಮಿರರ್ಸ್ ಅಲ್ಲಿ ಪಬ್ಲಿಷ್ ಆದ ಒಂದು ಘಟನೆ. ಒಬ್ಬಳು ಹುಡುಗಿ, ಸಣ್ಣ ಹುಡುಗಿ ಒಂದು ಸಣ್ಣ ಒಂದು ಕೆರೆಗೆ ಬಿದ್ದು ಬಿಟ್ಲು. ಮುಂಬೈಗೆ ಗೊತ್ತುಂಟು, ಸೈಕಲ್ ಅಡ್ಡ ಬಿದ್ದರೆ ಸಹ 1000 ಜನ ಸೇರ್ತಾರೆ. ಹತ್ರ 150 ಜನ ಸೇರಿದ್ದಾರೆ. ಒಬ್ಬ ಹುಡುಗ, 8 ವರ್ಷದ ಹುಡುಗ, ತಕ್ಷಣ ನೀರಿಗೆ ಧುಮುಕಿದ್ದಾನೆ. ಆ ಹುಡುಗಿಯನ್ನು ತಂದು ಮೇಲಕ್ಕೆ ತಂದು ರಾಷ್ಟ್ರಪತಿಯವರಿಂದ ಗೌರವ ಸಿಕ್ಕಿತ್ತು. ಮೊದಲು ಆಗ ಪ್ರಶ್ನೆ ಕೇಳಿದರು, ಇದು ನನಗೆ ಹೇಗೆ ಸಾಧ್ಯವಾಯಿತು? ಅವನ ಉತ್ತರ ಬಹಳ ಚೊಕ್ಕದಾದದ್ದು. ಎಲ್ಲರೂ ನೋಡಿ ನಿಂತರು, ನಾನು ಕೆಲಸಕ್ಕೆ ಇಳಿದೆ ಅಷ್ಟೇ. ಸದ್ಯ ನೌಕಾಪಡೆಯಲ್ಲಿ ಸೇವೆ ಸಲ್ಲಿಸಲು ಸಜ್ಜಾಗಿರುವ ನಿಶೆಲ್ ಫ್ಲೋರಾ ಅಲ್ಮೆಡಾ ಅವರಿಗೆ ಸಾರ್ವಜನಿಕರಿಂದ ಹಾಗೂ ಗಣ್ಯರಿಂದ ಅಭಿನಂದನೆಗಳ ಮಹಾಪೂರವೇ ಹರಿದು ಬರುತ್ತಿದೆ. I don't know what I'm supposed to say because I was not ready for this. It was a surprise for me. But I just have words of gratitude towards each and every person who is here today. It is not just my success, it is the success of my parents, my family, my neighbors, and all of you who have gathered here. When I was young, I used to take part in all the activities. And again, that time I was not matured. If my parents and if my teachers, if my elders were around me, wouldn't have pushed me to take part in all the activities, I wouldn't know what I was capable of. And it was only because of them, from my childhood, from my teachers from Sacred Hearts, my teachers from St. Aloysius, my professors and lecturers from St. Aloysius College, and my faculties from Danan Sagar College of Engineering, Bangalore. All of them were a huge part of my journey. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.